ಎಸ್, ಟಿ ಆರ್ ನಾಗರಾಜ್ ಮಾಜಿ ಉಪಮೇಯರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಾ? ರಿಸಲ್ಟು ನಿರಾಸೆ ಆಗಿದೆ ನನಗೆ. ನಾವು ಗೆಲ್ತೀವಿ, ಚನ್ನಪಟ್ಟಣದಲ್ಲಿ ಗೆದ್ದೇ ಗೆಲ್ತೀವಿ. ಶಿಗ್ಗಾವಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ವಾ ಸರ್? ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಮತ್ತೆ ಬಿಜೆಪಿ ಮತ್ತು ಜನತಾ ಮೈತ್ರಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಸುಮಾರು ಅನುಕಂಪ ಇತ್ತು. ಮತ್ತು ದೇವೇಗೌಡರು ಬಂದು ಹೋರಾಟ ಮಾಡಿದ್ರು ಚನ್ನಪಟ್ಟಣದಲ್ಲಿ. ನಾವು ಎಲ್ಲ ಇದ್ದು ಚನ್ನಪಟ್ಟಣದಲ್ಲಿ ಇದ್ದು, ನಾವೆಲ್ಲ ಇದ್ದು. ಹಾಗಾಗಿ ಬಹಳ ನಿರೀಕ್ಷೆ ಇತ್ತು. ನಿರೀಕ್ಷೆ ನಮ್ಗೆ ಯಾಕೋ ಹಿನ್ನಡೆ ಆಗಿದೆ ನಮಗೆ. ಅಲ್ಲ ಸರ್, ಈಗ ಚನ್ನಪಟ್ಟಣದಲ್ಲಿ ಈ NDA ಮೈತ್ರಿ 3 ಕ್ಷೇತ್ರದಲ್ಲಿದ್ದರೂ ಕೂಡ ಚನ್ನಪಟ್ಟಣದಲ್ಲೇ ಬಿಟ್ಬಿಟ್ಟಿದ್ರು JDSನವರೆಲ್ಲ. ಹೌದು, ಆ ದೇವೇಗೌಡರೇ ಹೋಗಿ ಸಾಲು ಪ್ರಚಾರ ಸಭೆಗಳನ್ನ ಮಾಡಿದ್ರು. ಆದರೂ ಕೂಡ ಮೊಮ್ಮಗನ ಗೆಲ್ಸ್ಕೊಳ್ಲಿಕ್ಕೆ ಆಗಿಲ್ವಲ್ಲ ಅಂತ. ಇಲ್ಲ ಸರ್, ಇದು ಏನಾಯ್ತು ಅಂತಂದ್ರೆ, ಒಂದು ಮೊದಲನೇ ಕಾರಣ ಯೋಗೇಶ್ವರಿಗೆ ತಂದೆ ಅಂತ ಒಂದು ವೋಟ್ ಬ್ಯಾಂಕ್ ಇದೆ. ಒಂದು 30,000-40,000 ಅವ್ರದೇ ಸ್ವಂತ ವೋಟ್ ಬ್ಯಾಂಕ್ ಇದೆ. ಯಾಕೆಂದ್ರೆ ಅವ್ರು ಬಿಜೆಪಿ ಇಲ್ಲದೇ ಕಾಲದಲ್ಲೂ ಬಿಜೆಪಿ ಇಂದ ನಿಂತ್ಕೊಂಡು ಒಂದು 85,000 ವೋಟ್ ತಗೊಂಡಿದ್ರು ಅವಾಗ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಹಿತ ಅವ್ರು ಸೋತಿದ್ ಬರೀ 16,000 ವೋಟಿಂದ. ಹಾಗಾಗಿ ಸ್ವಂತ ವೋಟ್ ಒಂದು 34,000 ವೋಟ್ ಇದೆ. ಪ್ಲಸ್ ನಮ್ಗೆ ಅಲ್ಲಿ ಕೆಲವೊಂದು ವರ್ಗದ ಮತಗಳು ನಮ್ಗೆ ಕೈ ಹಿಡಿಲಿಲ್ಲ. ಅದನ್ನು ಸೊ ಮೈತ್ರಿ ಇರ್ಬೋದು, ಬೇರೆ ಹಲವಾರು ಕಾರಣಗಳಿಂದ ಕೆಲವೊಂದು ವರ್ಗ ನಮ್ ಕೈ ಹಿಡಿಲಿಲ್ಲ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ ಸರ್. ಆಮೇಲೆ ಇದು ಅದಕ್ಕೆ ಹೆಚ್ಚಾಗಿ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲ ಆಗಂತದ್ದು ಎಲ್ಲ ನೀವು ನೋಡಿದೀರಾ, ಮತ್ತಿಂದ ಆದ್ರೆ ಸರ್, ಚನ್ನಪಟ್ಟಣದ ವಿಚಾರದಲ್ಲಿ ಹಾಗಿರ್ಲಿಲ್ಲ. ತುಂಬಾ ನೆಕ್ ಟು ನೆಕ್ ಫೈಟ್ ಇತ್ತು. ನೆಕ್ ಟು ನೆಕ್ ಫೈಟ್ ನಾವು ಅನ್ಕೊಂಡಿದ್ದು, ನೆಕ್ ಟು ನೆಕ್ ಅಂತ ನಾವು ಅನ್ಕೊಂಡಿದ್ದು. ಈಗ ಇನ್ನೊಂದು ಮತದಾನೋತ್ತರ ಸಮೀಕ್ಷೆ ಬರುತ್ತೆ. ಪಂಚಾಯತಿಗೆ ಒಬ್ಬೊಬ್ರು ಆಪಾಡಿ ಅಂದ್ರೆ ಮಂತ್ರಿನ ನೀವು ನಿಯೋಜನೆ ಮಾಡಿದ್ರು. ಒಂದೊಂದು ಪಂಚಾಯತಿಗೆ ಒಬ್ಬ ಮಂತ್ರಿ, ಒಂದೊಂದು ಹಳ್ಳಿಗೆ ಒಬ್ಬ MLA ಕಾಂಗ್ರೆಸ್ನವರು ಹಣದ ಒಳಗೆ ಹಾರಿಸ್ಬಿಟ್ರು. ನಾವು ನೋಡಿದ್ವಲ್ಲ ಅಲ್ಲಿ ಅದನ್ನು. ಅದು ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಆಮೇಲೆ DK ಶಿವಕುಮಾರ್, DK ಸುರೇಶ್ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತು. ಕಳೆದ ಬಾರಿ DK ಸುರೇಶ್ ಸೋತಿದ್ರು, ಅವರಾಗ ಅದನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂಡ್ರು. ಸೊ ಇದೆಲ್ಲಾ ಕಾರಣಗಳಿಂದ ನಮ್ಗೊಂದು ಸ್ವಲ್ಪ ಹಿನ್ನಡೆ ಆಗಿದೆ ಸರ್. NDA ಮೈತ್ರಿ 3 ಕ್ಷೇತ್ರದಲ್ಲೂ ಮುಗ್ಗರಿಸಿ ಬಿತ್ತ ಸರ್. 3 ಕ್ಷೇತ್ರಗಳಲ್ಲಿ ಮುಗಿಸಿದ್ದು ಅಂತಂದ್ರೆ ಉಪಚುನಾವಣೆ ಅಲ್ವಾ ಮೇಡಮ್? ಇದು ಸಾರ್ವತ್ರಿಕ ಚುನಾವಣೆನೇ ಬೇರೆ, ಉಪಚುನಾವಣೆನೇ ಬೇರೆ. ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಸಹಜವಾಗಿ ಯಾಕಂದ್ರೆ ಮತದಾರ ವಲಯದು ಬಹಳ ಅಲ್ಲ, ಗೆದ್ದಿದ್ರೆ ಇದೇ ಮಾತಾಡ್ತಿದ್ರ ಸರ್? ಗೆದ್ದಿದ್ರೆ ಇಲ್ಲ, ಖಂಡಿತ ಹೇಳ್ತಿರ್ಲಿಲ್ಲ. ಮತ್ತೆ ಯಾಕೆ ನಾವ್ ಇದನ್ನ ಕೇಳ್ತಿದೀವಿ ಅಂದ್ರೆ, 2 ಕ್ಷೇತ್ರದಲ್ಲಿ ಮಾಜಿ CMಗಳ ಪುತ್ರರೇ ಇದ್ದಿದ್ದು. ಹೌದು, ಇದು ಒಂದು ನಿಟ್ಟಿನಲ್ಲಿ ಹಿನ್ನಡೆಯಿಂದ ನಾವು ಭಾವಿಸ್ಬೇಕಾಗುತ್ತೆ. ಆದ್ರೂ ಮತದಾರ ತೀರ್ಪಿಗೆ ನಾವು ಗೌರವ ಕೊಡ್ಬೇಕಾಗುತ್ತೆ, ಅವ್ರು ಬೆಲೆ ಕೊಡ್ಬೇಕಾಗುತ್ತೆ. ಅಂತಿಮವಾಗಿ ಜನಾರ್ದನ ತೀರ್ಪೇ ಅಂತಿಮ ಅಲ್ವಾ? ಅದಕ್ಕೆ ನಾವು ತಲೆ ಬಾಗ್ಲೇಬೇಕಾಗತ್ತೆ. ಆದ್ರೂ ಇದರಲ್ಲಿ ಆಡಳಿತ ಪಕ್ಷ ಈಗ ಉದಾಹರಣೆ ನಿಮ್ಗೆ ತಾಳಿ, ಸಂಡೂರಲ್ಲಿ ಮುಖ್ಯಮಂತ್ರಿಗಳು ಒಂದು ಹಳ್ಳಿಗೆ ಪಂಚಾಯತಿಗಳಿಗೆಲ್ಲ ಹೋಗಿ ಕ್ಯಾನ್ವಸ್ ಮಾಡಬಿಟ್ಟು ಅಂದ್ರೆ ಆ ಮಟ್ಟಿಗೆ ಅವ್ರು ಕಾಂಗ್ರೆಸ್ ಪ್ರತಿಷ್ಠೆಗೆ ತಗೊಂಡ್ರು. ಇಡೀ ಸರ್ಕಾರನೇ ಹೋಗಿ ಉಪಚುನಾವಣೆ ಮಾಡ್ತು ಅಂತಂದಾಗ ಅಲ್ಲಿ ಶಿಗ್ಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರತಿಯೊಬ್ಬರು ಸತತವಾಗಿ ಬೆಳಗಾವಿಯಿಂದೆಲ್ಲ ಜನ ಬಂದು ಎಲೆಕ್ಷನ್ ಮಾಡೋದ್ರಲ್ಲಿ ಶಿಗ್ಗಾವಿನಲ್ಲಿ. ಇವೆಲ್ಲ ಕಾರಣಗಳು, 100 ಕಾರಣಗಳಿದಾವೆ. ಅಲ್ಲಲ್ಲ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಂತ ಸಂದರ್ಭದಲ್ಲಿ ಅವರಿಗೆ JDS ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನೇ ಪಟ್ಟ ಕಟ್ಟಬೇಕು ಅನ್ನುವಂತ ರೀತಿಯಲ್ಲಿ ಸಜ್ಜಾಗಿದ್ರು. ಅದು ಈಗಲೂ ಕಟ್ತೀವಿ. ಸೋತ ತಕ್ಷಣ ಏನು ಹಿನ್ನಡೆ ಅಂತ ಅಲ್ವಲ್ಲ. ರಾಜಕಾರಣದಲ್ಲಿ ಗೆಲುವು ಸೋಲು ಸಹಜ. ಅಲ್ಲ, ಹ್ಯಾಟ್ರಿಕ್ ಸೋಲು ಅಲ್ಲ, ಈ ದೇಶದಲ್ಲಿ ಇಂದಿರಾ ಗಾಂಧಿ ಸೋತಿದ್ದಾರೆ, ಅಡ್ವಾಣಿ ಸೋತಿದ್ದಾರೆ. ಅಲ್ಲಲ್ಲ ಸರ್, ಸೋಲು ಅನ್ನೋದಕ್ಕಿಂತ ಇಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದು ಆಪ್ಷನ್ ಆಗಿ ಯೂಸ್ ಮಾಡ್ತಿದಾರಾ? ಯಾಕೆಂದ್ರೆ 3 ಕ್ಷೇತ್ರದಲ್ಲೂ ಬೇರೆ ಏನೋ ಆಪ್ಷನ್ನೇ ಇಲ್ವೇನೋ ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವ್ರ ಚುನಾವಣೆ ಕಣಕ್ಕೆ ಇಳಿಸಿದ್ರು. ಕಾರ್ಯಕರ್ತರು ಒತ್ತಡ ಅಲ್ವಾ ಮೇಡಮ್? ಈಗ ಚನ್ನಪಟ್ಟಣದಲ್ಲಿ ಅವರು ಜೈಮತ್ತು ಅಂತ ನಮ್ಮ ತಾಲೂಕು ಅಧ್ಯಕ್ಷಕ್ಕೆ ಸೀಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಚನ್ನಪಟ್ಟಣದ ಕಾರ್ಯಕ್ಕೆ ಇನ್ಕ್ಲೂಡಿಂಗ್ ಜೈಮತ್ತು ಸಹಿತ ಹೋಗಿ ಬೆಂಗಳೂರಲ್ಲಿ ಬಿಡದಿ ತೋಟದ ಮನೆಯಲ್ಲಿ ಕುಮಾರಣ್ಣವ್ರನ್ನ ಮೇಲೆ ಮಾಡಿ ಒತ್ತಡ ಹಾಕಿ ಧರಣಿ ಕೂತ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಮಾಡಿದ್ದು ಕಾರ್ಯಕರ್ತರೇ ಹೊರತು ಕುಮಾರಣ್ಣ ಅಲ್ಲ. ಅದು ಇದು ವಾಸ್ತವ. ಕಾಂಗ್ರೆಸ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು JDS ಜೊತೆ ಸೇರಿದ್ರಿ. ಇದು ಉಲ್ಟಾ ಆಗೋಗ್ಬಿಡಿದೆ.
JDS ಅವರು ಬಿಜೆಪಿ ಸೇರಿದ್ದು ಕಾಂಗ್ರೆಸ್ ನಿರ್ನಾಮ ಇಲ್ಲಿ ಯಾರು ನಿರ್ನಾಮ ಮಾಡಕ್ ಆಗಲ್ಲ. ಇದನ್ನ ಹೇಳಿಕೆಗಳೇ ಅಲ್ಲ ಸರ್, ಹೇಳಿಕೆಗಳೇ ಆತರ ಕೊಟ್ಟಿದ್ದೀರಲ್ಲ. ಈಗ ಮಹಾರಾಷ್ಟ್ರ ಚುನಾವಣೆದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿರೋದು ಈಗ ಅಲ್ಲಿ ಜಾರ್ಖಂಡಲ್ಲಿ ಬಟ್ ಜಾರ್ಖಂಡಲ್ಲಿ ಹಂಗ ಆಗಿಲ್ವಲ್ಲ ಸರ್? ಅಲ್ಲ, ಜಾರ್ಖಂಡ್ ಅಲ್ಲಿ ಮಹಾರಾಷ್ಟ್ರದಷ್ಟು ಆಗಿಲ್ಲ, ಅಲ್ಲ 10 ಸೀಟನ್ನು ಕಮ್ಮಿ ಬಂದಿದೆ ಬಿಜೆಪಿಯಲ್ಲಿ. ಆದ್ರೆ NDA ಮೈತ್ರಿಕೂಟ ಇಲ್ಲಿ ಮಹಾರಾಷ್ಟ್ರದಲ್ಲಿ ನೀವು ಅಲ್ಲಿ 50, 150, 170 ಸೀಟ್ ಅಂತಂದ್ರೆ ಅದು ಸ್ವೀಪ್ ಅಲ್ವಾ? ಅದು ಕಸಾಕ್ ಬರ್ಕೆ ನಾನು ಕಾಂಗ್ರೆಸ್ ಗುಡಿಸ್ಬಿಡೋರು ಮಹಾರಾಷ್ಟ್ರದಲ್ಲಿ. ಅಲ್ಲ, ಈಗ ಹ್ಯಾಟ್ರಿಕ್ ಸೋಲಿನ ಅಲ್ಲ ಸರ್, ಈಗ ಹ್ಯಾಟ್ರಿಕ್ ಸೋಲಿನ ಹೊರತಾಗಿಯೂ ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತ ಕಟ್ತೀವಿ, 100% ಕಟ್ತೀವಿ. ನಮ್ದು JDS ಪಕ್ಷ ಮುಳುಗ ಹೋಯ್ತು. ಅಲ್ಲ ಸರ್, ಮೈಸೂರು ಹಳೆ ಭಾಗದಲ್ಲಿ ದಯಮಾಡಿ ಒಂದು ಕೇಳಿ, 1989 ದಿವಸದಲ್ಲಿ ದೇವೇಗೌಡರು ಸಮಾಜ ಜನತಾ ಪಕ್ಷ ಕಟ್ಟಿದ ಸರ್ಕಾರದಲ್ಲಿ 2 ಕಡೆ ಸೋದ್ರು. ಒಂದು ಒಳೆ ನರಸೀಪುರ ಮತ್ತು ಕನಕಪುರದಲ್ಲಿ ಅವ್ರು ಶಿಷ್ಯನ ವಿರುದ್ಧ ಸೋದ್ರು, PJ ಸಿಂಧಿನ ವಿರುದ್ಧ ಸೋದ್ರು. ಒಳೆ ನರಸೀಪುರದಲ್ಲಿ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಸೋದ್ರು. ಅವತ್ತಿಗೆ ಇಡೀ ಜನತಾ ಪಕ್ಷ ಜನತಾದಳ ಮುಳುಗಿ ಹೋಯ್ತು ಅಂತ ಕಾಲದಲ್ಲಿ ಮತ್ತೆ ಬಂದು ರಾಜ್ಯದ ಮುಖ್ಯಮಂತ್ರಿ, ರಾಷ್ಟ್ರ ಪ್ರಧಾನಮಂತ್ರಿ ಆಗಿದ್ದ ನಮ್ ಕಣ್ಮುಂದೆ ಇದೆ. ನಾವು ಜನತಾದಳ ಪಕ್ಷ ಮತ್ತೆ ಫಿರಿಕ್ಸ್ ಎದ್ದು ಬರ್ತೀವಿ. ಆದ್ರೆ ಸರ್, ಇದನ್ನ ನೀವು ಒಪ್ಕೊಳ್ಳೇಬೇಕು, ಹಳೆ ಮೈಸೂರು ಭಾಗದಲ್ಲಿ JDS ತನ್ನ ಶಕ್ತಿನ ಕಳ್ಕೊಳ್ತಾ ಇದೆ. ಹಿಂಗೆ ಮೇಡಮ್, ಒಂದ್ ಚುನಾವಣೆ ಸೋತು ಶಕ್ತಿ ಕಳೆದೋಯ್ತು ಅಂತ ಅನ್ನೋದಾದ್ರೆ ಕಾಂಗ್ರೆಸ್ ಹಂಗಾರೆ ಬಹಳಷ್ಟು ಕಡೆ ಮೊನ್ನೆ MP ಚುನಾವಣೆಯಲ್ಲಿ ರೂಲಿಂಗ್ ಗೌರ್ಮೆಂಟ್ ಇದ್ಕೊಂಡು ಬರೇ ಒಂದು 5-6 ಗೆಲ್ಲಕ್ಕಾಗ್ಲಿಲ್ಲ. ಅವಾಗ ಕಾಂಗ್ರೆಸ್ ಸಿನಿಮಾ ಆಗೋಯ್ತು ಅಂತನಾ, ಕಾಂಗ್ರೆಸ್ ಶಕ್ತಿ ಕುಂದೋಯ್ತು ಅಂತನಾ? ಅಲ್ಲ ಸರ್, ನೀವು ತುಮಕೂರ್ನೇ ಉದಾಹರಣೆ ತಗೊಳ್ಳಿ, ಪ್ರತಿ ಬಾರಿ JDS ಸೋಲ್ತಾನೆ ಇದೆ ಇಲ್ಲಿ ತುಮಕೂರು ನಗರದಲ್ಲಿ. ಆದ್ರೆ ಸೋತಿರೋ ಅಂತರ ಎಷ್ಟು ಅಂತ ತಾವು ದಯಮಾಡಿ ಹೇಳಿ. ಮೊನ್ನೆ ಸೋತಿರೋ ಅಂತರ ಎಷ್ಟು, ಕಳೆದ ಬಾರಿ ಚುನಾವಣೆ ಸೋತಿರೋ ಅಂತರ ಎಷ್ಟು, ಅದಿಂದಿನ ಚುನಾವಣೆ ಸೋತಿರೋ ಅಂತರ ಎಷ್ಟು ಹೇಳಿ ನಮ್ದು? ಅಲ್ಲ ಸರ್, ಇವಾಗ ನೀವು ಬರೇ ಸಿಟಿದ್ ಒಂದೇ ಅಲ್ಲ, ಇಡೀ ತುಮಕೂರು ಜಿಲ್ಲೆಯಲ್ಲಿ ನೀವು 9 ಕ್ಷೇತ್ರದಲ್ಲಿ ಇದ್ದಿದ್ದು, ಇವತ್ತಿರೋದು 2 ಕ್ಷೇತ್ರದಲ್ಲಿ. ಎಲ್ಲಿ ನಮ್ಮ ಜಿಲ್ಲೆಯಲ್ಲೇ ಅಲ್ಲ, 9 ಕ್ಷೇತ್ರದಲ್ಲಿ ನಾವಿದ್ದು ಗೆದ್ದಿದ್ದು ಉದಾಹರಣೆ ಐತೆ. ಅದು 11ರೊಳಗೆ 9 ಕ್ಷೇತ್ರ ಗೆದ್ದಿದ್ದು. ಈಗ 2 ಕ್ಷೇತ್ರದಲ್ಲಿ ಇದ್ರು ಮತ್ತೆ ನಾವು ಎಲ್ಲಾ ಕಡೆ ನೀವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ ಹೊರತು ನಾವು 3rd ಪ್ಲೇಸ್ 4th ಪ್ಲೇಸ್ಗೆ ಹೋಗಿಲ್ಲ. ಎಲ್ಲೂ ನಾವೆಲ್ಲಾ ಕಡೆನೂ ಸೆಕೆಂಡ್ ಅಲ್ಲೇ ಇದೀವಿ. ಅದು ಗ್ಯಾರಂಟಿ ಯೋಜನೆ, ಕಾಂಗ್ರೆಸ್ ಕೊಟ್ಟಂತ ಭರವಸೆಗಳಿತ್ತೇನು 5 ಉಚಿತ ಗ್ಯಾರಂಟಿ ಯೋಜನೆ, ಜನ ಮಳ್ಳಾಗ ಓಟಾಗಿ ನಾವು ಹಿನ್ನಡೆ ಅನುಭವಿಸೋದು ಹೊರತು ಜನ ನಮ್ ಕೈ ಏನ್ ಬಿಟ್ಟಿಲ್ಲ. ಇನ್ನೊಂದು ನಾಗರಾಜ್ ಸರ್, ಏನಂದ್ರೆ ನೀವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡ ತಕ್ಷಣ ಮುಸ್ಲಿಂ ಸಮುದಾಯ ನಿಮ್ಮನ್ನ ಕೈ ಬಿಟ್ಟಿದೆ ಅನ್ನುವಂತ ಚರ್ಚೆ. ಯಾಕಂದ್ರೆ ಕೋಮುವಾದಿ ಪಕ್ಷ ಅಂತೇಳಿ ಬಿಜೆಪಿನ ಕರೀತಾರೆ. ಯಾರು ಮುಸ್ಲಿಂ ಈಗ ಅಲ್ಪಸಂಖ್ಯಾತ ವರ್ಗದಲ್ಲಿ ನಾನು ಮನವಿ ಮಾಡ್ಕೊಂತೀನಿ, ಅವ್ರಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ. ಆಯ್ತು, ಬಿಜೆಪಿ ಕೋಮುವಾದಿ ಪಕ್ಷ ನಾವು ಅವ್ರ ಜೊತೆ ಹೋಗಿದೀವಿ, ಒಪ್ಕೊಂತೀನಿ. ಆದ್ರೆ ಇವರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಹೋದ್ರಲ್ಲ ಕಾಂಗ್ರೆಸ್ ಅವರು, ಅದು ಕೋಮುವಾದಿ ಅಲ್ವಾ? ಅದನ್ನ ನಾವೆಲ್ಲ ಪ್ರಶ್ನೆ ಮಾಡಲ್ಲ. ರಾಜ್ಯದ ವಿಚಾರಕ್ಕೆ ಬಂದ್ರೆ ಶಿವಸೇನೆಗಿಂತ ಬಿಜೆಪಿ ಕೋಮುವಾದಿಗಳ ಹೋಗಿ ಹೇಳಿ ನೋಡೋಣ, ನೀವ್ ಹೇಳಿ. ಅಲ್ಲಲ್ಲ, ರಾಜ್ಯದ ವಿಚಾರಕ್ಕೆ ಬಂದ್ರೆ ಅಲ್ಲ, ರಾಷ್ಟ್ರದ ಅಂದ್ರೆ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲೂ ಬೆಳಗಾವಿ ಶಿವಸೇನೆ ಜೊತೆ ಒಪ್ಪಂದ ಮಾಡ್ಕೊಳ್ಳೇಬೇಕು ಕಾಂಗ್ರೆಸ್ನವರು ಅಲ್ವಾ? ರಾಜ್ಯದ ವಿಚಾರ ಬಂದಾಗ ಬೆಳಗಾವಿ ಬಂದಾಗ ಒಪ್ಪಂದ ಮಾಡ್ಕೊಂಡವ್ರಲ್ಲ ಮೊನ್ನೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ. ಹಾಗಾದ್ರೆ ನಿಮ್ಮನ್ನ ಸರ್ ಮತದಾರರು ಕೊಟ್ಟಿರೋ ರಿಸಲ್ಟ್ ನ ನೀವು ಒಪ್ಕೊಳ್ಳೇಬೇಕಲ್ವಾ ಸರ್? ಅಲ್ಲ ಮೇಡಮ್, ಕಾಂಗ್ರೆಸ್ನವ್ರು ಮಾಡ್ಕೊಂಡ್ರೆ ಕೋಮುವಾದಿಗಳಲ್ಲ, ನಾವು ಜನತಾದಳದವ್ರು ಮಾಡ್ಕೊಂಡ್ರೆ ಕೋಮುವಾದಿಗಳು ಸೇರ್ಬಿಟ್ಟು ಹೆಂಗಾದೆ ಮೇಡಮ್ ಅದು? ಅಲ್ಲಲ್ಲ, ಈಗ ಚನ್ನಪಟ್ಟಣದಲ್ಲಿ ತೊಂದರೆ ಆಗಿರೋದೇ ಆ ಕಾರಣಕ್ಕೆ ಅಂತ. ಇದು ಕಾಂಗ್ರೆಸ್ ಅವರು ಜನಕ್ಕೆ, ಅದು ಅಲ್ಪಸಂಖ್ಯಾತರಿಗೆ ಮಾಡ್ತಿರತಕ್ಕಂಥ ದ್ರೋಹ ಇದು. ಆತರ ಒಂದ್ ಸೈಡ್ ಬಿಂಬಿಸಿ ಅವ್ರನ್ನ ಈ ಮುಖ್ಯವಾಹಿನಿಯಿಂದ ಹೊರಗಿಡೋದಕ್ಕೆ ಕಾಂಗ್ರೆಸ್ ಅವರು ಪ್ರತಿ ಬಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಹೋಗ್ಬೇಕು. ನಾವೆಲ್ಲ ಒಂದೇ ನಾವು ಭಾವನೆ ಬರೋವರ್ಗುನು ಈ ತರದೆಲ್ಲ ನಡೀತಾ ಇರ್ತದೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ನಾನು ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ದಿನ ನಾನು ಅಲ್ಲೇ ಇದ್ದೆ. ನಾವು ಎಲೆಕ್ಷನ್ ಹಿಂದಿನ ದಿನ ನಾನು 9 ಗಂಟೆ 10 ಗಂಟೆಗೆ ಎಲ್ಲಾ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಹಾಕೋದು. ಇದು ಆಮಿಷ ಅಲ್ವಾ? ಇದು ಚುನಾವಣೆ ಏನ್ ಮಾಡ್ತಾ ಇದೆ ಇದಕ್ಕೆ? ಹಿಂದಿನ ದಿನ ಎಲ್ಲಾ ಮಹಿಳೆಯರಿಗೆ ಹಾಕೋದ್ರು, ಅಂದ್ರೆ ಓಟ್ ಹಾಕ್ಲಿ ಅಂತ. 3 ತಿಂಗಳು 4 ತಿಂಗಳು ಬ್ಯಾಲೆನ್ಸ್, ಮುಂದಿನ ತಿಂಗಳು ಅಡ್ವಾನ್ಸ್ ಆಗಿ ಹಾಕಿದ್ರು. ಹಾಗಾದ್ರೆ ನೀವೇ ಒಪ್ಕೊಳ್ತೀರಾ ಸರ್ ಗ್ಯಾರಂಟಿ ಇಲ್ಲಿ ಕೆಲಸ ಮಾಡಿದೆ ಅಂತ? 100% ಗ್ಯಾರಂಟಿ ಕೆಲಸ ಮಾಡಿದೆ, 100%. ಆದ್ರೂ ಮೈತ್ರಿ ಪಕ್ಷಗಳು ಗ್ಯಾರಂಟಿ ಸರಿ ಇಲ್ಲ ಅಂತಾರಲ್ಲ ಸರ್? ಹಾಗಾದ್ರೆ ಅಭಿವೃದ್ಧಿ ಆಗ್ತಿಲ್ಲ ತುಮಕೂರು ನಗರದಲ್ಲಿ ಸರ್. ಗ್ಯಾರಂಟಿನ ಜನ ಸ್ವೀಕರಿಸಿದ್ದಾರೆ, ಸ್ವಾಗತಿಸಿದ್ದಾರೆ. ಅಲ್ಲ ಮೇಡಮ್, ನಮ್ಮ ಪ್ರಜಾಶಕ್ತಿ ಟಿವಿನಲ್ಲೇ ತಾವೇ ತುಮಕೂರು ನಗರದ ಮನೆಯ ಸಮಸ್ಯೆಗಳ ಬಗ್ಗೆ ಚೆಲ್ಲಿದ್ದೀರಾ, ತುಮಕೂರು ಜಿಲ್ಲೆಯ ಸಮಸ್ಯೆ ಬಗ್ಗೆ ಚೆಲ್ಲಿದ್ದೀರಾ. ಇಲ್ಲಿ ಒಂದೇ ಒಂದು ವರ್ಷದಲ್ಲಿ 1.5 ವರ್ಷದಲ್ಲಿ ಅಭಿವೃದ್ಧಿಕಾರಿ ಆಗಿರೋ ತೋರಿಸಿ ನೋಡೋಣ. ಒಂದ್ ಸಣ್ಣ ಉದಾಹರಣೆ ಕೊಡಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂದ್ ರಸ್ತೆ ಗುಂಡಿ ಮುಚ್ಚಿರೋ ಉದಾಹರಣೆ ಕೊಡಿ ನೋಡೋಣ. ಅಲ್ಲ ಸರ್, ಅಭಿವೃದ್ಧಿ ಕೆಲಸಕ್ಕೂ ಹಣ ಇದೆ ನಮ್ಮಲ್ಲಿ ಅಂತ. ನಿಮ್ಮ NDA ಪಕ್ಷದ ಶಾಸಕರೇ ಅಲ್ವಾ ನೀವು ಆ ರೀತಿ ಬರಕ್ ಹೋದ್ರೆ?
ಸರ್ ಅಲ್ಲ ಶಾಸಕರು ಇರ್ಬೋದು, ಅಭಿವೃದ್ಧಿ ಅನುದಾನ ಕೊಡೋ ಸರ್ಕಾರ ತಾನೆ, ಸರ್ಕಾರದಿಂದ ಅನುದಾನ ಬಂದ್ರೆ ತಾನೆ. ನಿಮ್ಗೆ ಓನರ್ ಸಂಬಳ ಕೊಟ್ಟಾನೆ ನೀವು ಕೆಲಸ ಮಾಡೋಕ್ಕಾಗೋದಲ್ಲಿ, ಏನೋ ಇಂಪ್ರೂವ್ ಮಾಡೋಕ್ಕಾಗೋದು ಅಲ್ವಾ? ಇವಾಗ ನೀವ್ ಯಾವ ರೀತಿ ಹೇಳ್ತಿದ್ದೀರಾ ಅಂದ್ರೆ ಮಾಡೋಕ್ಕಾಗೋದು. ರಿಸಲ್ಟ್ ಬರೋವರೆಗೂ ಹೆಂಗಿತ್ತು ಅಂದ್ರೆ NDA ನಮ್ದೇ, 3 ಕಡೆ ಹ್ಯಾಟ್ರಿಕ್ ಗೆಲುವು ನಮ್ದೇ ಅನ್ನೋ ತರ ಇದ್ರಿ. ಇವಾಗ ರಿಸಲ್ಟ್ ಬಂದಿದ ತಕ್ಷಣ ಮೇಡಮ್ ಯಾರು ಚುನಾವಣೆ ನಿಂತಿರೋರು ನಾವು ಸೋಲ್ತೀವಿ ಅಂತ ಯಾರು ಒಪ್ಕೊಳಲ್ಲ. ಕಾಂಗ್ರೆಸ್ ಅವರು ಒಪ್ಕೊಳ್ತಾರ? ನಾವು ಆದ್ರೆ ಸರ್ ಇಲ್ಲಿ ಮೈತ್ರಿ ವರ್ಕೌಟ್ ಆಗಿಲ್ಲ ಅನ್ನೋದನ್ನಂತೂ ನೀವು ಒಪ್ಕೊಳ್ಳೇಬೇಕು. ವರ್ಕೌಟ್ ಆಗಿಲ್ಲ ಅಂತ ಏನಿಲ್ಲ ಮೇಡಮ್, ನಮ್ಗೂ ಒಳ್ಳೆ ಓಟ್ ಈಗ ಸಂಡೂರಿನಲ್ಲಿ ಬರೀ ಬೈ ಎಲೆಕ್ಷನ್ ಅಲ್ಲಿ ಬರೀ 10,000 ಕಾಂಗ್ರೆಸ್ ಲೀಡರ್ ಗೆದ್ದಿದೆ ಉದಾಹರಣೆ. ಇದೆಲ್ಲ ಶಿಗ್ಗಾವಿನಲ್ಲಿ ಅಷ್ಟೇ. ಚನ್ನಪಟ್ಟಣದ ಬಂದು ಯೋಗೇಶ್ವರ ಪ್ರಭಾವ ಬಹಳ ಎಷ್ಟು ಕೆಲಸ ಮಾಡಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್